ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. कारगिल में नीचे जोजिला टनल आशिया की सबसे बड़ी 12 किलोमीटर की टनल और 75-80% काम पूरा हुआ. बाद में जेडबोर्ड टनल प्रधानमंत्री ने उद्घाटन किया, वो भी पूरी हुई. वहाँ से श्रीनगर आएगी और श्रीनगर और जम्मू के बीच में हम 36 टनल बना रहे हैं. उसमें से 23 टनल पूरी हुई है, 4-5 टनल पर काम शुरू है. और जैसे हम जम्मू आते हैं उसके पहले ही कटरा के पास जब कटरा दिल्ली एक्सप्रेस हाईवे शुरू होता है, अमृतसर होकर दिल्ली आएंगे. दिल्ली से दिल्ली मुंबई हाईवे से निकलकर हम सूरत तक जाएंगे. और आप ही साउथ में जाना होगा उत्तर भारत को, तो मुंबई, पूना, कोल्हापुर, सोलापुर से आगे जाते थे, बेंगलोर, चेन्नई, कन्याकुमारी, त्रिवेंद्रम. अब वहां जाने की जरूरत नहीं. अब सूरत से नया ग्रीन हाईवे बना रहे हैं. सूरत से नासिक, नासिक से अहमदनगर, अहमदनगर से सोलापुर, सोलापुर से कर्नूल, कर्नूल से कन्याकुमारी, चेन्नई, बेंगलोर, कोचीन, त्रिवेंद्रम, हैदराबाद, सब पूरे साउथ को जाने के लिए अब मुंबई, पूना, सोलापुर, कोल्हापुर जाने की जरूरत नहीं. 240 किलोमीटर दिल्ली से चेन्नई अंतर कम हुआ. अगर हमको बचपन में हम सुनते थे कश्मीर से कन्याकुमारी तक, ये सपना इसमें पूरा हुआ है. अभी आपको दिल्ली में तो हम लोग इतने हाईवे बना रहे हैं कि दिल्ली से देहरादून अब 4-6 महीने में शुरू होगा, 2 घंटे में. दिल्ली से अमृतसर 3.5-4 घंटे में. दिल्ली से कटरा 6 घंटे में. दिल्ली से श्रीनगर 8 घंटे में. दिल्ली से जयपुर 2 घंटे में. चेन्नई से बेंगलोर 2 घंटे में. बेंगलोर से मैसूर हो गया, वो जो 1 घंटे में हो गया. और यहाँ मेरठ से दिल्ली 4.5 घंटे लगते थे, अब 50 मिनट में हुआ. अब ऐसे इस प्रकार के हम करीब और 25 ग्रीन एक्सप्रेस हाईवे बना रहे हैं. और मुझे लगता है ये हाईवे 12-32-12-37-16 ಅದನ್ನು ರೂಢಿಯಲ್ಲಿ ಅದು 12-32 ಅಂತ ಗೊತ್ತಿದೆ. ಸೊ ಈ ಥರ ಹಲವಾರು ನಮಗೆ ಕಾಂಪ್ಲೆಕ್ಸ್ ಗೊಬ್ಬರಗಳು ಲಭ್ಯ ಇದೆ. ಕಾಂಪ್ಲೆಕ್ಸ್ ಗೊಬ್ಬರದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಸಾಕಷ್ಟು ಕಾಂಪ್ಲೆಕ್ಸ್ ಗೊಬ್ಬರ ಲಭ್ಯ ಇದೆ. ಅದನ್ನು ಉಪಯೋಗ ಮಾಡಬೇಕಂತೇಳಿ ಈಗಾಗಲೇ ನಾವು ಇಲಾಖೆ ವತಿಯಿಂದ ಎಲ್ಲ ರೈತ ಸಂಪರ್ಕ ಕೇಂದ್ರ ವತಿಯಿಂದ ಅದನ್ನು ಅವೇರ್ನೆಸ್ಸನ್ನು ಕೊಡ್ತಾಯಿದ್ವಿ. ಇದರ ಸದುಪಯೋಗ ಪಡ್ಕೊಳ್ರಿ ಅಂತಲೇ ಹೇಳ್ತಾರೆ. ಭಾಳ ಒಳ್ಳೆಯದು. ಅದರ ಕಳೆದು ಈಗ ಬಿತ್ತನೆ ಮಾಡೋದ್ರಿಂದ ಒಳ್ಳೆಯ ಇಳುವರಿ ಬರ್ತದೆ. ಇನ್ನೊಂದು ಎಣ್ಣೆ ಒಂದು ಸಿಗ್ತದೆ, ಹೊಡೆದ್ಬಿಟ್ರೆ ಗಿಳನಾಶಕ ಏನೂ ಬರಲ್ಲೇನಿಲ್ಲ. ಲೇಬರ್ದು ಭಾಳ ಖರ್ಚು ಕಡಿಮೆ ಆಗಿಬಿಡ್ತದೆ. ಒಂದು ಎಕರೆಗೆ ಒಂದು 10-12 ಸಾವಿರ ರೂಪಾಯಿ ಉಳಿತಾಯ, 15 ಸಾವಿರ ರೂಪಾಯಿ ತನಕ ಉಳಿತಾಯ ಆಗ್ತದೆ ರೀ ಈ ಕೂರ್ಗಿ ಬಿತ್ತನೆ ಮಾಡೋದ್ರಿಂದ. ರೈತರಿಗೆ ಲಾಭ ರೀ ಇದ್ರ ಬಗ್ಗೆ ಕೂರ್ಗಿ ಬಿತ್ತನೆಯಿಂದ. ಅದಕ್ಕಾಗಿ ಅನುಕೂಲ ಜಾಸ್ತಿ ಆಗ್ತದೆ. ರೈತರಿಗೆ ಒಂದು 10,000-12,000 ರೂಪಾಯಿ ಬಿತ್ತೋದ್ರಿಂದ ಉಳಿತಾಯ ಆಗುತ್ತದೆ. ಆಮೇಲೆ ಅದು ಸಮಸ್ಯೆ ಏನಂದರೆ ಬಂದೆ ಬೇರಿಗೆ ಅದು ನಾಟಿ ಹಸಿಮೆಡಿ ಹಾಕಿ ನಾಟಿ ಮಾಡೋದ್ರಿಂದ ಆವಾಗ ಆಳುಗಳು ಸಮಸ್ಯೆ ಆಗೋದ್ರಿಂದ ಇದೊಂದು ಅನುಕೂಲ ಮಳೆ ಬಂದಿದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು.
ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.